ಹಾಯ್, ನನ್ನ ಹೆಸರು ಪ್ರೀತಮ್. ನಾನು ಇಂಜಿನಿಯರಿಂಗ್ ಮುಗಿಸಿ 4 ವರ್ಷ ಆಯಿತು. ಡೈರೆಕ್ಟ್ರ್ ಆಗಬೇಕಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಇವಾಗ ಆಗಿದ್ದೀನಿ, ಲೈಫಲ್ಲಿ ಸೆಟ್ಲು ಆಗಿದ್ದೀನಿ. ಅದೇ ಥರ ನನ್ನ 4 ಜನ ಫ್ರೆಂಡ್ಸ್ ಕೂಡ ಸೆಟ್ಲ್ ಆಗಿದ್ದಾರೆ. ಎಲ್ಲರ ಕಾಲೇಜ್ ಲೈಫ್ ಥರ ನಮ್ಮ ಕಾಲೇಜ್ ಲೈಫು ಇತ್ತು. ಬಟ್ ನಾವಲ್ಲಿ ಏನೋ ಒಂದು ತಿಳ್ಕೊಂಡ್ವಿ. ಅದೇನಂತ ಈ ಫಿಲಮ್ ಮೂಲಕ ನಿಮ್ಗೆ ಹೇಳಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಓ, ಫ್ಯಾಷನ್ ಡಿಸೈನರು. ಹೇಳೋ. ಹಲೋ ಕಂದ, ಎದ್ದಿದ್ಯಪ್ಪ? ಎಲ್ಲಿದ್ಯಾ? ಎದ್ದೆ, ಸ್ನಾನ ಮಾಡ್ತಿದ್ದೀನಿ. ನಿಜ ಹೇಳಪ್ಪ ಕಂದ, ಟೈಮ್ ಆಯ್ತು? ಸ್ನಾನ ಮಾಡ್ತಿದ್ದೀನಿ. ಟೈಮ್ ನೋಡ್ದ 11 ಗಂಟೆ. ಇವತ್ತೇ ರಿಯೂನಿಯನು. ಇವತ್ತೇನಾ ಅದು? ಬೇಗ ಬಾ. ಸರಿ, ನೀನು ಇರಷ್ಟ ನಾನು ಅಲ್ಲಿರ್ತೀನಿ. ನೋಡೋಣಪ್ಪ, ಬಾ ಬೇಗ. ಸರಿ ಬಾಯ್, ನೋಡ್ತೀನಿ. ಇವಾಗ ಮಾಡಿದ್ನಲ್ಲ, ಇವನೇ ಕೆಂಡಿ. ಕಾಲೇಜಲ್ಲಿ ನಮ್ಮ ಜೊತೆನೇ ಓದೋನು. ಫ್ಯಾಷನ್ ಡಿಸೈನರ್ ಆಗಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದ. ಆದ, ಚೆನ್ನಾಗಿ ಓದಲಿಲ್ಲ ಅಷ್ಟೆ. ಹೆಂಗೋ ಇವಾಗ ಸೆಟ್ಲಾಗಿದ್ದಾನೆ. ನಾವು ಆಡಿದಾಟ ಒಂದೆರಡಲ್ಲ, ಕಾಲೇಜ್ ತನಕ ಹೋಗ್ತಿದ್ವಿ. ಕಾಲೇಜ್ಗೆ ಹೋಗ್ತಿದ್ವಿ ಅಲ್ವಾ, ಫಿಲಮ್ಗಂತೂ ಹೋಗ್ತಿದ್ವಿ. ನೋಡ್ತೀರಾ? ನೋಡ್ಕೊಂಬನ್ನಿ. ನಾವು ಫ್ರೆಶ್ ಅಪ್ ಆಗಿ ಬರ್ತೀನಿ. ಹಾಯ್ ಮಚ್ಚಾ. ಹೆಗ್ಡೆ ಫೋನ್ ಮಾಡೋವಾಗ ಬೇಕಾದ್ರೆ ಎದ್ದಿರಲ್ಲ. ಬನ್ನಿ ಇಲ್ಲಿ. 36 2 ಟೀ ಕೊಡಿ. ಹಾಗೆ ಟೀ ಬೇಕಾದ ನಿಮಗೆ? ಕೊಡ್ರಿ. ಬಂದ ಬಾ. ಏನ್ ಗುರು, ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ ಇವತ್ತು? ಇದರಲ್ಲಿ ಟಿಕೆಟ್ ಬುಕ್ ಮಾಡಿದ್ದೀನಿ, ಫಿಲಮ್ಗೆ ಹೋಗೋಣ. ಯಾವ ಫಿಲಮ್? ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ. ಏನಮ್ಮ? ನಾಳಿದ್ದು ಇಂಟರ್ನಲ್ಸ್ ಇಟ್ಕೊಂಡು ಹೋಗ್ಬೇಕೇನೋ? ನಿಮ್ಮ ಅಜ್ಜಿ ಎದ್ಬಾ, ನಿನ್ ಮಾರ್ಕ್ಸ್ ಬರೋದು ಅಷ್ಟೆಲ್ಲ ಇದೆ. ಹೋಗ್ಯಾ? ಆಯ್ತು, ಹೋಗಿ ಸಾಯಣ, ನಡೀರಿ. ಗುಂಡ ಬರಲ್ವೇನಾ? ಇಲ್ಲ, ನಾವು ಓದ್ಕೋಬೇಕು. ನೀನು ಭಾಳೆಲ್ಲ ಇಷ್ಟ ಆಗೋಯ್ತು. ಅವತ್ತು ಹೋಗಿದ್ದ ಆ ಫಿಲಮ್ಗೆ ಕಂಟಿನ್ಯೂಸ್ ಆಗಿ 3 ದಿನ ಹೋದ್ವಿ. ಮಾಮ 3 ದಿನನೂ ಬಂದ. ಗುಂಡನ್ ಥರ ಹಾಳಾಗಲಿಲ್ಲ, ಮಜಾ ಮಾಡ್ದ. ನಮ್ಮ ಜೊತೆ ಇನ್ನೂ ಒಂದು ಗ್ಯಾಂಗೆ ಇತ್ತು. ಅದ್ರಲ್ಲಿ 3 ಜನ ಅಂತೂ ಮೇಘನ, ರಾಕೇಶು, ಲಕ್ಕನ್ ಒಳ್ಳೆ ಫ್ರೆಂಡ್ ಆಗಿದ್ದರು. ಲಕ್ಕನ್ ಬಗ್ಗೆ ನಿಮ್ಗೆ ಹೇಳಲೇಬೇಕು. ಹುಡುಗಿರಂದರೆ ಜಾಕಿ ಥರ ಅರ್ತಿದ್ದ. ಡ್ಯೂಟ್ಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ದ. ಅವನದೊಂದು ಡ್ಯೂಟ್ ಇತ್ತು, ಹೋಗಿ ನೋಡ್ಕೊಬನ್ನಿ. ಬಂದ ನೋಡ್ರ ಗುಂಡ. ಹೆಂಗಿತ್ತು ಫಿಲಮ್? ಚೆನ್ನಾಗಿತ್ತು. ನೀವು ಬಂದಿದ್ದು ಚೆನ್ನಾಗಿರ್ತಿರಲಿಲ್ಲ. ಯಾಕಪ್ಪ? ಚೆನ್ನಾಗಿ ಓದ್ಕೊಂಡ ಏನ್ ಗುಂಡ, ನೀನ್ ಅನ್ಸುತ್ತಾ ನಿಜವಾಗ್ಲೂ ನೀನ್ ದೊಡ್ಡವನಾಗಿದ್ಯಾ ಅಂತ? ನಿಮ್ಮ ಮನೇಲಿ ಗೊತ್ತೇನಾ ನೀನು ದೊಡ್ಡವನಾಗಿರೋದು? ಯಾವ ಟೆಕ್ಸ್ಟ್ ಬುಕ್ ಕರೀಬೋದು? ನೀನು ದೊಡ್ಡನಾಗಿದೆ ಇಲ್ಲ ಅನ್ಕೊತಾನು? ನೋಡಿ ಹೋಗ್ಬಿಟ್ಟು ಮ್ಯಾಥ್ಸ್ ಟೆಕ್ಸ್ಟ್ ಬುಕ್ ತೂಕ ಕೊಡ್ತಿದ್ದಾರಲ್ಲ ಅಷ್ಟೇ. ಮ್ಯಾಥ್ಸ್ ಟೆಕ್ಸ್ಟ್ ಬುಕ್ ಅಲ್ಲ, ನಾವೆಲ್ಲ ತೂಕ ಇದೀವಪ್ಪ. ಸರಿ, ಈ ತರ ರೇಕ್ಸದ ನಮ್ಗೆ? ಏನೋ ಒಂಥರ ತೂಕ ಐತಿ, ಒಂಥರ ಪಾಸ್ ಆಯ್ತೀವಿ ನಾವು. ಕಾಯಿ ಆಯ್ತು, ನಾನು ನೋಡ್ತೀನಿ ಬಿಡ. ನೀ ಫಿಲಮ್ ನೋಡ್ದಾ? ನಾನು ಫಿಲಮ್ ಆಮೇಲೆ ನೋಡ್ಕೊತೀನಿ. ಯಾವಾಗ ಏನ್ ಗುಂಡ, ನೀನು ಕಾಲೇಜ್ ಬಂಕ್ ಹಾಕ್ಬಿಟ್ಟು ಫಿಲಮ್ಗೆ ಹೋಗ್ತೀಯಾ? ಆಫೀಸಲ್ಲಿ ಲೀವ್ ತಗೊಂಡ್ಬಿಟ್ಟು ಫಿಲಮ್ಗೆ ಹೋಗ್ತೀಯ? ನೀನು ತಗೊಂಡೋಗ್ತೀನಿ. ಲೀವ್ ತಗೊಂಡು ಹೋಗ್ತೀಯಾ? ಲೀವ್ ತಗೊಂಡೋದ್ರೆ ಕಟ್ ಮಾಡ್ಬಿಡ್ತಾರಮ್ಮ ಸ್ಯಾಲ್ರಿನ. ಕೆಂಪುಗಾಗ್ಬಿಡಿದ್ಯಾ ಗುಲಾಬಿ ತರ? ಏಕೆ ನೋಡಿ ಕಡೆ ಏನೋ ಇದು ಕೆಂಪಾದವು ರಂಗ, ಕೆಂಪಾದವು ರಂಗ.
ಅಲ್ಲಿ ನೋಡು ಅಲ್ಲಿ ಜೂನಿಯರ್ ಬೇಬು. ಆಯ್ತು ಕೂತ್ಕೊಳ್ಳಮ್ಮ ಜಾಕಿ. ಮಾಡಕ್ ಬೇರೆ ಕೆಲ್ಸ ಇಲ್ವಾ? ನಿನ್ಗೇನ್ ಗೊತ್ತು ನಾವ್ ಮಾಡೋ ಕೆಲ್ಸ. ಡಿಬೇಟ್ ಆಡ್ ತುಂಬಾ ದಿನಗಳಾಗೋಯ್ತು. ಕೆಂಡಿ ನಮ್ಮನ್ ಬಿಟ್ಟು ಹೋಗ್ತೇನೋ. ಸರಿನಪ್ಪ, ನೀವು ಬನ್ನಿ ಒಟ್ಟಿಗೆ ಆಡೋಣ ಡಿಬೇಟ್. ಅದು ಬರ. ಜೂನಿಯರಾ? ಏನ್ ಹೆಸರು? ಕಾಂಚನ. ಕಾಂಚನನಾ? ಕಾಂಚನ. ಬಂದಳು ಕಾಂಚನ ಕಾಂಚನ ಕಾಂಚನ, ಜಂಭವೇ ಇವಳಿಗೆ ಲಾಂಛನ ಲಾಂಛನ ಲಾಂಛನ. ಓ ಅಂದದ ಬೊಂಬೆ ನೀನು, ಕೋಪದಲ್ಲಿ ಮಿಂಚುವ ರಾಣಿ ಜೇನು. ಈ ಅಂದದ ಮೇಲೆ ನಾನು ರಾಗದಲ್ಲಿ ಹಾಡುವೆ ಕೇಳು ನೀನು. ಓ ಕಾಂಚನ ನಿನ್ನ ಮೇಲೆ ಒಂದು ಕವನ. ಆ ಡಿಯೋಟ್ ನೆನೆಸ್ಕೊಂಡ್ರೆ ನಮಗೆಲ್ಲ ಇವತ್ತು ನಗು ಬರುತ್ತೆ. ನಿಮಗೆ ಪ್ರಖ್ಯಾತ್ ಅಂತ ನಿತೀಶ್ ಬಗ್ಗೆ ಹೇಳಲಿಲ್ಲ. ಪ್ರಖ್ಯಾತ್ ಯಾವುದೋ ಒಳ್ಳೆ ಕಂಪ್ನಿ ಸೆಟ್ಲ್ ಆಗಿದ್ದಾನಂತೆ. ನಿತೀಶ್ಗೂ ಒಳ್ಳೆ ಸಂಬಳ ಬರ್ತಾ ಇದೆ, ಅವನು ಸೆಟ್ಲ್ ಆಗಿದ್ದಾನೆ. ಅವರಿಬ್ಬರು ಇವತ್ತು ಬರ್ತಾ ಇದ್ದಾರೆ. ನಾವು 4 ಜನ ಸೇರ್ಕೊಂಡು ಇಂಟರ್ನಲ್ ಟೈಮಲ್ಲಿ ಮಾಡಿದ ಮಜಾ ಒಂದೆರಡಲ್ಲ. ಒಂದು ಸರಿ CSK ಸರ್ ಇಂಟರ್ನಲ್ ಇದ್ದಾಗ ಮಲ್ಕೊಂಡು ಲೇಟಾಗಿ ಹೋಗಿ ದೊಡ್ಡ ಕಥೆನೇ ಆಗಿತ್ತು. ಅದನ್ನೆಲ್ಲ ನೋಡಬೇಕು. ನೋಡ್ಕೊಂಬನ್ನಿ, ರೆಡಿ ಆಗ್ತಾ ಇರ್ತೀನಿ. ಸಹವಾಸ 3 ಉಪವಾಸ, ಒಬ್ಬ ಟೀಕೆ ವೆಂಕಟೇಶ, ಒಬ್ಬ ಕ್ವಾಟ್ಲೆ ಸತ್ತೀಸ. ಹಾಳಾದ್ದು ಇಂಟರ್ನಲ್ಸ್ ಟೈಮಲ್ಲಿ ಹೊಟ್ಟೆ ತುಂಬ ಊಟ ತಿನ್ನಬೇಕು ಅನಿಸುತ್ತೆ. ಒಳ್ಳೆ ನಿದ್ದೆ ಬರುತ್ತೆ ಶಿಷ್ಯ ಅಲ್ವಾ? ಗುಂಡ ಬಾರ ಜೊತೆ ಓದ್ಕೊಳ್ಳೋಣ. ನಿಮ್ಮ ಜೊತೆ ಬಂದರೆ ಎಲ್ಲ ಓದಕ್ಕೆ ಬಿಡ್ತೀರಾ? ನಿನ್ನ ಮಕ್ಕೆ ಹೋಗೋ. ಹೋಗಲಿ ಮಗನೇ. ಬೈನ ನೀನು? ನಾನು ನನ್ನ ಫ್ರೆಂಡ್ಸ್ ಜೊತೆ ಓದ್ಕೊಳಕ್ ಹೋಗ್ತೀನಿ. ಓದ್ಕೊಂಡೋಗ. ನನ್ನ ಮಗನೇ. ಅಲ್ಲ ಕಣ್ರ, ಗುಂಡ ನನ್ನ ಮಗ ಯಾವಾಗಲೂ ಬರೀ ಬ್ಯಾಗ್ ಕೊಟ್ಟೋಗೋದೇ ಆಗೋಯ್ತಲ್ಲ. ಬಿಡ, ಓದೋದೇನು ಉದ್ಧಾರ ಆಗ್ತಾನೋ ಆಗಲಿ. ಯಾವುದೋ ಫೋನ್ ಬರ್ತಿದ್ಯಪ್ಪ. ನೀನ್ ಡವ್ವೇ ಇರ್ಬೇಕು ನೋಡು. ಹಲೋ, ಎಲ್ಲಿದ್ಯಾ? ಅಲ್ಲಿಗ ಬಂದೆ 5 ನಿಮಿಷ. ಕೈ ಹುಷಾರು ರಜಾ, ಚೆನ್ನಾಗಿ ಓದ್ಕೊ. ಕೈ ಹುಷಾರು, ಜಾಬಲ್ಲಿ ಕೊನೆಗೆ ಉಳ್ದಿ ನಾವು 4 ಜನ. ಏನು ಯಾವುದು ಖಾಲಿ ರೂಮ್ಗಳೆಲ್ಲ ಅಲ್ಲಾದ ಕಾಣ್ತೈತೆ. ಯಾರು ಬೇಡ ಶಿಷ್ಯ, ಬಾ ಈ ಕಡೆನೇ ಹೋಗೋಣ. ಅಲ್ಲಿ ಹುಡುಗಿರ್ ಕೂತವ್ರೆ. ನಡಿಯಪ್ಪ, ನೋಡಿ ಯಾರು ನೋಡು ಒಳಗಡೆ. ಯಾರಿಲ್ಲ, ಬಾ. ಭಾರಿ ಶೆಕೆ ಗುರು. ಕುಂತ್ಕೊಂಡು ಏನು ಮಾಡಿಬಿಟ್ರಿ ಆರಾಮಾಗಿ ಅರ್ಧ ಗಂಟೆ ಓದ್ಕೊಳ್ಳೋಣ. ಇವತ್ತಾರು ನೆಟ್ಟಿಗೆ ಬರೆಯೋಣ. ಏನು ಕಂಡೆ? ಏನಪ್ಪ, ಈ ಓದೋದೆಲ್ಲ ನಮಗೆ ಬೇಕಿತ್ತಾ? ನಮ್ಮ ಪಾಡ್ ನಾವೇನೋ ಮಾಡ್ಕೊಂಡಿರ್ತಿದ್ದೋ. ಅದು ನಿಜನೇ ಬಿಡು. ಗೊಂಬೆ ಆಡ್ಸೋನು ಮೇಲೆ ಕುಂತವನು, ನಮಗೆ ನಿಮಗೆ ಯಾಕೆ ಟೆನ್ಷನ್ನು? ಟೈಮ್ ನೋಡೋಣ ಅಂದರೆ ವಾಚ್ ಬೇರೆ ಇಲ್ಲ. ಏನಪ್ಪ ಇಷ್ಟು ಚೆನ್ನಾಗಿ ಓದ್ತವ್ರು ಹುಡುಗರು.
ಯಾರವ್ರು ನೋಡು ಮಚ್ಚ CSK ಕಣೋ. ಆಯ್ತು ಇವತ್ತು ನಮ್ಮ ಕತೆ. ಗೆಟ್ ಔಟ್. ಸರಿ ಸರ್ ಎಷ್ಟೋ ಟೈಮು, ಎಷ್ಟೊತ್ತಿಗೆ ಬರೋದು? ಮಚ್ಚ ವಾಚ್ ಬಿಚ್ಚರು ಹೇಳ್ತೀನಿ. ಏನರ ಮಾಡ್ತಿದ್ರ ಎಷ್ಟೊತ್ತು? ಸರ್ ವಾಚ್ ಇರಲಿಲ್ಲ ಸರ್ ಟೈಮ್ ನೋಡೋಕ್ಕೆ. ನಿಮ್ಮ ಹತ್ರ ವಾಚ್ ಇಲ್ಲ ಅಂದರೆ ಟೈಮೇ ಓಡಲ್ವಾ? ಅಲ್ಲಿ ನೋಡು ಗುಂಡ. ನನ್ನ ಮಗ ಕಿತ್ತುತ್ತಾನೆ. ಇಲ್ಲಿ ಮಾತಾಡ್ರಲ್ಲ. ಹಾಂ ಸರ್. ಸರ್ ಸಾರಿ ಸರ್. ಹೋಗಿ ಕೂತ್ಕೊಳ್ಳಿ. ಫ್ಲಾಶ್ ಫೆಲೋಸ್. ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ. ರುದ್ರನು ಮೂರನೇ ಕಣ್ಣನ್ನು ಬಿಡಲಿ, ತಾಂಡವ ನಾಟ್ಯಕ್ಕೆ ಪ್ರಳಯವೇ ಬರಲಿ, ಗಂಗೆಯ ಜಟಯ ಧುಮುಕಿ ಬರಲಿ, ಎದುರು ನೀ ತಿರುಗೋ. ಆ ಟೈಮಲ್ಲೆಲ್ಲ ಗುಂಡವರೆಲ್ಲ ನನ್ನ ಜೊತೆ ಓದ್ದೆ, ಒಳ್ಳೆ ಕೆಲಸ ಮಾಡಿದ್ರು, ಇಲ್ಲ ನಮ್ಮ ಥರ ಹಾಳಾಗ್ಬಿಡ್ತಿದ್ರು. ನಿಮಗೇನು ಇದೆಲ್ಲ ಸುಮ್ಮನೆ ಹೇಳ್ತಾ ಇಲ್ಲ, ನಾವು ಮಾಡಿದ್ದು ನೀವು ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ಅಂದರೆ ನಾವು ಮಾಡಿದ್ದು ಮಜಾ ಮಾಡಬಾರ್ದು ಅಂತಲ್ಲ, ಬಟ್ ನಿಮ್ಗೊಂದು ಮೆಸೇಜ್ ಕೊಡೋಣ ಅಂತ. ಹುಣ್ಣನ್ನು ನೋಡಿದ್ರಿ, ನಮ್ಮ 4 ಜನ ನೋಡಿದ್ರಿ, ಬಟ್ ನಮ್ಮಲ್ಲಿರೋ ಡಿಫ್ರೆನ್ಸ್ ಏನು ಅಂತ ನಿಮ್ಗೆ ಅರ್ಥ ಆಗಬೇಕು. ಅದಕ್ಕೋಸ್ಕರನೇ ಈ ರಿಯೂನಿಯನ್ಗೆ ನಿಮ್ಮನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕೊನೆಗೆ ಏನು ಹೇಳ್ತೀನಿ ನೋಡಿ, ಅದನ್ನು ಅರ್ಥ ಮಾಡ್ಕೊಳ್ಳಿ, ಲೈಫ್ ಚೆನ್ನಾಗಿರುತ್ತೆ. ಬನ್ನಿ ಹೋಗೋಣ. ಕನಸಿನ ಹೊಸ ಪುಟ ತೆರೆಯುತ್ತಾ, ನೆನಪಿನ ಕಸವನು ಗುಡಿಸುತ್ತಾ, ಹೊರಟೆಯ ಪರಿಚಯ ಮುಗಿಸುತ್ತಾ. ಈ ಸತಿನೂ ನಾನೇ ಮಿತ್ರ. ಇಷ್ಟೊತ್ತಾದರೂ ಯಾರೂ ಬಂದಿಲ್ವಲ್ಲ. ಹಾಯ್ ನಿತೀಶ್. ಹಾಯ್ ಪ್ರಖ್ಯಾತ್, ಹೆಂಗಿದ್ಯಾ? ಚೆನ್ನಾಗಿದ್ದೀನಾ? ಹೇ ಕೆಂಡೆ. ಏ ಬಿಸ್ನೆಸ್ ಮ್ಯಾನ್, ಹೆಂಗಿದ್ಯಾ? ಚೆನ್ನಾಗಿದೆ. ಏನ್ರ ಇವತ್ತು ನನ್ನೇ ಮಿಕ್ಕ ಮಾಡಿಬಿಟ್ರಿ ಇಷ್ಟೊತ್ತು ಕಾಯಿಸಿ? ಅದು ಬಿಡ್ರೋ, ಕಾಲೇಜ್ ಲೈಫ್ ಆದಮೇಲೆ ಒಬ್ರು ಸಿಗೋದೇ ಇಲ್ಲ, ಎಲ್ಲ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಹೌದಪ್ಪ. ಸರಿ, ಗುಂಡ ಮತ್ತು ಪ್ರೀತಮ್ ಎಲ್ಲಿ? ಗುಂಡ ಮುಂಚಿನ ಥರ ಬಿಡು, ಸ್ಲೋ ಆಗಿ ಬರ್ತಿರ್ತಾನೆ. ಪ್ರೀತಮ್ ಎಲ್ಲಿ? ಗುಂಡ ಏನು ಅಷ್ಟು ಫಾಸ್ಟಾಗಿ ಬರ್ತಿದ್ದಾನೆ? ಕಾಲೇಜೆಲ್ಲ ಹಿಂಗೆ ಬರ್ತಿರ್ಲಿಲ್ಲ. ಇನ್ನೂ ಅದೇ ಸೈಜ್ ಇರ್ತಾನೆ. ಏನಪ್ಪ ಗುಂಡು? ಏಯ್ ಪ್ರಖ್ಯಾತ್. ಹಾಯ್. ಏಯ್ ನಿತೀಶ್. ಕೆಂಡಿ. ಏನು ಗುಂಡ, ಹೆಂಗಿದ್ಯಾ? ಇನ್ನು ಹಂಗೆ ಇದೆಯಾ ಬಿಡು ನೀನು. ಎಲ್ಲರೂ ಹಂಗೆ ಇದೀವ, ಯಾರು ಚೇಂಜ್ ಆಗಿದ್ದೀವಿ? ಸರಿ, ಎಲ್ಲಿ ಪ್ರೀತಮ್? ಇನ್ನೂ ಬಂದೇ ಇಲ್ಲ. ಫೋನ್ ಮಾಡಿದ್ನೋ, ಇನ್ನೂ ಬರ್ತಾನೆ ಅವನವನು. ಅವ್ನು ಇದ್ದಿದ್ದೆ ತಾನೆ. ಓ ಬಂದ ನೋಡ್ರಪ್ಪ. ನೋಡ್ರೋ ಹೆಂಗೆ ಬರ್ತಾವ ನೋಡ್ರೋ. ಎಷ್ಟೊತ್ತಿಗೆ ಹೇಳಿದ್ ನಾವು, ಎಷ್ಟೊತ್ತಿಗೆ ಬರ್ತಾವ ನೋಡೋವನು. ಇವನ್ ಲೈಫಲ್ಲಿ ಏನು ಕಲ್ತರೂ ಟೈಮ್ ಸೆನ್ಸ್ ಮಾತ್ರ ಕಲೀಲಿಲ್ಲ. ಸದ್ಯ ಬಂದಲ್ಲ ಬಿಡಿ. ನೋಡೋ ಅವ್ನ ಸ್ಟೈಲ್ ನೋಡೋ ಅಲ್ವಾ? ಮತ್ತೆ ಡೈರೆಕ್ಟ್ ಆದಮೇಲೆ ಅವ್ನ ಸ್ಟೈಲ್ ಚೇಂಜ್ ಆಗದೆ ಇರತ್ತಾ? ಏಯ್ ಪ್ರಖ್ಯಾತ್. ಹಾಯ್ ಪ್ರೀತಮ್. ಏಯ್ ಗುಂಡ, ನಂಗೆ ಇಟ್ಟಿದ್ಯಾ? ನಿತೇಶ್. ಹಾಯ್ ಪ್ರೀತು. ಏಯ್ ಫ್ಯಾಷನ್ ಡಿಸೈನರ್. ಹೇಳ್ರಿ ಡೈರೆಕ್ಟ್ರೇ. ಹೇಳ್ಬೇಕಪ್ಪ ನೀನು, ಮತ್ತೇನೆಲ್ಲ ಸುಮ್ಮನೆ ನಿಂತಿದ್ದೀರಾ? ಏನೋ ತಂದಿಲ್ವೇನ್ರಾ? ಏಯ್ 1 ನಿಮಿಷ ಇರು, ತಂದಿದ್ದೀನಿ. ಏನು ತಂದಿದ್ಯೋ? ಏನು ತಂದಿದ್ಯೋ? ಇರೋ. ಆಯ್ತು ಇರ್ತೀನಿ, ತಗೊಂಬರಪ್ಪ. ಏನು ತಂದ್ಕೊಂಡೆ? ನೀನು ಅನ್ಕೊಂಡಿರೋದಲ್ಲ ಬಿಡೋ. ಏಯ್ ತಗೊಂಡ ಏನೋ ಇದೆಲ್ಲ ಕೂಲ್ ಡ್ರಿಂಕ್ಸ್ ಎಲ್ಲ ತಗೊಬಂದ್ಲಿ, ಕೊಡಿಗೆ ಹೋಗ್ಲಿ ಫ್ಯಾಂಟನಾದ್ರು. ಯಾಕೆಲ್ಲ ಬಿಟ್ಬಿಟ್ರೇನೋ? Cheers for reunion. ಮತ್ತೆ ಗುಂಡ, ಇನ್ನೇನಪ್ಪ, ಎಲ್ಲಿ ವರ್ಕ್ ಮಾಡ್ತಿದ್ಯಾ ಈಗ? ಏನೋ ಈ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೀನೋ. ಸಂಬಳ ಜೋರು ಇರ್ಬೇಕು ನಾವು. ಎಲ್ಲ ಕೊಡ್ಕೊಂಡು ಓ
ಫಾರಿನ್ ಕಂಪ್ನಿ ನಿತೀಶ್. ಮತ್ತೆ ಗುಂಡ ಲೈಫು ಏನು ಲೈಫು, ಕಾಲೇಜಲ್ಲಿ ನೀವು ಮಾಡಿದ ಮಜಾ ನಾನು ಮಾಡಲಿಲ್ಲ. ಮೆಮೊರೀಸೇ ಇಲ್ಲ. ಮೆಮೊರೀಸ್ ಬೇಕು ಅಂದರೆ ಮನೆ ತುಂಬ ಬರೀ FCD ಸರ್ಟಿಫಿಕೇಟ್ ಅಂಟಿಸ್ಕೋಬೇಕು. ಹೋಗ್ಲಿ ಬಿಡೋಗುಂಡ, ನಮ್ಮ ಹತ್ರ ತೋರ್ಸೋಕೆ ಮಾರ್ಕ್ಸ್ ಕಾರ್ಡ್ಗಳೇ ಇಲ್ಲ ಕಣೋ. ಮಾರ್ಕ್ಸ್ ಕಾರ್ಡ್ ತೋರಿಸ್ಬಿಟ್ರೆ ಕಲ್ಲಲ್ಲಿ ಹೊಡಿತಾರೆ. 40, 45, 50, 35. ನೀನು FCDನಾರು ಇಟ್ಟಿದ್ಯಾ? ಬರೀ ಮಜಾ ಮಾಡ್ದು ಅಷ್ಟೇ, ಓದೋ ಕಡೆ ಇಂಟ್ರೆಸ್ಟೇ ಕೊಡಲಿಲ್ಲ. ನೀನು ನಮ್ಮ ಜೊತೆ ಇಂಟರ್ನ್ಸ್ ಎಲ್ಲ ಬರೀದೆ, ಒಳ್ಳೆ ಕೆಲಸ ಮಾಡಿದೆ. ಇಲ್ಲ ನಮ್ಮ ಥರ ಆಗ್ಬಿಡ್ತಿದ್ದೆ. ಟೀಚರ್ಸ್ ಕೈ ಕಾಲು ಇಟ್ಕೊಂಡು ಮಾರ್ಕ್ಸ್ ಹಾಸ್ಕೊಂಡು ಓದಾಡ್ತಿದ್ವಿ. ಇವ್ನು ಫಸ್ಟ್ ಯಾವಾಗ ಓದ್ಕೊಬಿಡ್ತಿದ್ದಪ್ಪ ಇಂಟರ್ನಲ್ಸ್ಗೆಲ್ಲ. ನಾವಂತೂ ಒಂದಿನ ನಾವು 4th ಇಂಟರ್ನಲ್ಸ್ ಬರಿತಾ ಇದ್ವಿ, ನೀನು 2 ಇಂಟರ್ನಲ್ಸಲ್ಲಿ ಮುಗಿಸ್ಕೊಬಿಡ್ತಿದ್ದೆ. ಅದು ಮಾಡಿದೆ ಅಷ್ಟೇ, ಮಜಾನೂ ಮಾಡಬೇಕಿತ್ತು ಲೈಫಲ್ಲಿ. ಹೋಗ್ಲಿ ಬಿಡೋಗೊಂಡ, ಆಗಿದ್ದಾಯ್ತು. ಹೆಂಗೋ ಇವಾಗ ಒಳ್ಳೆ ಕಡೆ ಸೆಟ್ಲ್. ಇವಾಗ ತಲೆ ಕೆಡಿಸ್ಕೊಂಡು ಏನೋ ಪ್ರಯೋಜನ? ಕಾಲೇಜ್ ಲೈಫಲ್ಲಿ ಎಂಜಾಯ್ ಮಾಡಬೇಕಿತ್ತು. ಹಾಯ್, ಹೇಳ್ತಿದ್ನಲ್ಲ 4 ಜನ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಬರ್ತೀನಿ ಅಂತ. ನೋಡಿದ್ರಲ್ಲ ಹೇಗಿದ್ದಾರೆ ಅಂತ. ಗುಂಡ 4 ಜನ ತರಲೆ ಹುಡುಗರು ಸೇರಿದ್ರೇ ಲೈಫ್. ಗುಂಡ 100% ಓದಿ STD ತೊಗೊಂಡ, ಅವ್ನ ಲೈಫ್ 0 ಆಯಿತು. ಯಾಕೆಂದ್ರೆ ಅವನೇನು ಮಜಾನೇ ಮಾಡಲಿಲ್ಲ. ನಾವು ಫುಲ್ ಮಜಾ ಮಾಡಿದ್ವಿ. ಮಾರ್ಕ್ಸ್ ಕಾರ್ಡ್ 35, 40 ಬಂತು. ಮಾಡಿದ ಮಜಾ 0 ಆಯಿತು. ಲೈಫ್ ಅಂದ್ರೆ ಇಷ್ಟೇ, ಒಬ್ಬ ಗುಂಡ 4 ಜನ ತರಲೆ ಹುಡುಗರು ಸೇರಬೇಕು, ಆವಾಗಲೇ ಲೈಫು. ಇಲ್ಲ ಅಂದರೆ ನಮ್ಮ ಲೈಫು ಈ ಥರ ಹೋಗುತ್ತೆ. ಸಿ ಯು. ಕನಸಿನ ಹೊಸ ಪುಟ ತೆರೆಯುತ್ತ, ನೆನಪಿನ ಕಸವನು ಗುಡಿಸುತ್ತ, ಹೊರಟೆಯ ಪರಿಚಯ ಮುಗಿಸುತ್ತ, ಬೇರೆ ದಾರಿಯಲ್ಲಿ ನಾಳೆ ಸಿಕ್ಕರೆ ನೀ ಕೇಳದಿರು. ಹೇಗಿದ್ದೀಯ ನೀನಂತ ಕನಸಿನ ಹೊಸ ಪುಟ ತೆರೆಯುತ್ತ. ನಿಮ್ಮ ನೀ ಔಟ್ ಎಷ್ಟಕ್ಕ ಬರೋದು? Hey!